ನಮಸ್ಕಾರ ಸ್ನೇಹಿತರೆ, ಪೈಲೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಉಪ್ಪಿನಲ್ಲಿ ಹಾಕಿಟ್ಟ ಸೊಳ್ಳೆ. ಇದರಿಂದ ಇವತ್ತು ರೊಟ್ಟಿ ಮಾಡುವ. ಸಾಮಾನ್ಯವಾಗಿ ಹೆಚ್ಚಿನವರು ಮಾಡಿರ್ತಾರೆ. ನಾವಿವತ್ತು ಈ ವಿಡಿಯೋದಲ್ಲಿ ಮಿಕ್ಸಿಯಲ್ಲಿ ರುಬ್ಬಿ ಮಾಡೋದನ್ನು ತೋರಿಸ್ತಾ ಇದ್ದೇವೆ. ನೀರನ್ನು ಚೇಂಜ್ ಮಾಡಿಕೊಂಡು ಇದರಿಂದ ಹೆಚ್ಚಿನ ಉಪ್ಪನ್ನು ಬಿಡಿಸಿಕೊಳ್ಳಬೇಕು, ಅಂದರೆ ತೆಕ್ಕೊಳ್ಬೇಕು. ಆ ರೀತಿಯಾಗಿ ಈಗ ಇದನ್ನು ಗಟ್ಟಿಯಾಗಿ ಹಿಂಡಿಕೊಳ್ಳಬೇಕು. ನೋಡಿ, 2-3 ಬಾರಿ ನೀರು ಚೇಂಜ್ ಮಾಡಿದರೆ ಉಪ್ಪೆಲ್ಲ, ಹೆಚ್ಚಿನ ಉಪ್ಪೆಲ್ಲ ಹೋಗಿರ್ತದೆ ಸೊಳೆಯಿಂದ. ಇದನ್ನೀಗ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ತುಂಬ ಹಾಕಿಕೊಳ್ಳುವುದು ಬೇಡ ಮಿಕ್ಸಿ ಜಾರಿಗೆ. ನಾನು 2 ಸಲ ಈ ರೀತಿ ನೀರನ್ನು ಹಿಂಡಿಕೊಂಡದನ್ನು ಇದಕ್ಕೆ ಹಾಕಿಕೊಂಡಿದ್ದೇನೆ. ಇದನ್ನೀಗ ಪಲ್ಸ್ ಮೋಡಲ್ಲಿ ರುಬ್ಬಿಕೊಳ್ಳಬೇಕು. ನೀರು ಹಾಕಲಿಕ್ಕಿಲ್ಲ. ನೋಡಿ, ಈ ರೀತಿಯಾಗಿ ರುಬ್ಬಿಕೊಂಡಿದ್ದೇನೆ. ಅಂದರೆ ತುಂಬ ನುಣ್ಣಗೂ ಆಗೋದಿಲ್ಲ, ಹಾಗೆ ಅಂತೇಳಿ ಬರೀ ತರಿಯೂ ಅಲ್ಲ, ಈ ಥರ ಇರ್ತದೆ. ಇದನ್ನೀಗ ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಇನ್ನೆಲ್ಲವನ್ನು ಇದೇ ರೀತಿ ಚೆನ್ನಾಗಿ ಹಿಂಡಿ ಮಿಕ್ಸಿಗೆ ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ಯಾರಾದರೂ ಯೋಚನೆ ಮಾಡ್ಬೋದು, ಮಿಕ್ಸಿಯಲ್ಲಿ ರುಬ್ಬಿ ಮಿಕ್ಸಿ ಹಾಳಾಗೋದಿಲ್ವಾ, ಹೇಗೆ ಏನು ಅಂತ. ಅಂದರೆ ನನಗೆ ಸುಲಭವಾಗುವ ವಿಧಾನವನ್ನು ನಾನು ಹೇಳಿದೆ ಅಷ್ಟೇ. ನಮ್ಮ ಮಿಕ್ಸಿಯು ಆ ಥರ ಏನು ಹಾಳಾಗಲಿಲ್ಲ ಇದುವರೆಗೆ. ಹಾಗೆ ನಾನು ಮಿಕ್ಸಿಯಲ್ಲಿ ರುಬ್ಬಿ ಮಾಡಿಕೊಳ್ಳುವುದು. ನನಗೆ ಹೆಚ್ಚು ಈ ವಿದ್ಯುತ್ ಉಪಕರಣಗಳಲ್ಲಿ, ಅಡಿಗೆ ಕೋಣೆಯಲ್ಲಿರುವಂಥ ಉಪಕರಣಗಳಲ್ಲಿ ಮಿಕ್ಸಿ ಮತ್ತು ಫ್ರಿಡ್ಜ್ ಜಾಸ್ತಿ ಇಷ್ಟವೂ ಹೌದು, ಅದರ ಉಪಯೋಗವು ಜಾಸ್ತಿ ಇರುವುದು ಹೌದು. ಹೀಗೆ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು, 2 ಹಸಿಮೆಣಸು ತಗೊಂಡಿದ್ದೇನೆ, 3 ನೀರುಳ್ಳಿ ತಗೊಂಡಿದ್ದೇನೆ. ನೀರುಳ್ಳಿ ಜಾಸ್ತಿ ಅಂತ ಆಗೋದಿಲ್ಲ, ಇಷ್ಟು ಹಾಕಿದರೆ. ಇಷ್ಟು ನೀರುಳ್ಳಿ ಬೇಕು ಅದಕ್ಕೆ. ಇದಕ್ಕಿಂತ ಇನ್ನೂ 1 ನೀರುಳ್ಳಿ ಜಾಸ್ತಿ ಕೂಡ ಹಾಕಿಕೊಳ್ಬೋದು. ನಾನು 3 ನೀರುಳ್ಳಿ ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿಕೊಳ್ತೇನೆ. ನೀರುಳ್ಳಿ, ಹಸಿಮೆಣಸು, ಕರಿಬೇವಿನ ಸೊಪ್ಪೆಲ್ಲ ಕಟ್ ಮಾಡಿ ಆಗಿದೆ. ಈಗ ಹಿಟ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿಕೊಳ್ತಾ ಇದ್ದೇನೆ. ನೋಡಿ, 2 ಹಿಡಿಯಷ್ಟು ಕಾಯಿ ತುರಿ ಹಾಕಿಕೊಂಡಿದ್ದೇನೆ. ಈಗ ಕಟ್ ಮಾಡಿ ಇಟ್ಟುಕೊಂಡ ಈ ನೀರುಳ್ಳಿ ಇದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಕ್ಯಾರೆಟು ಎಲ್ಲ ಹಾಕೋದು ಬೇಡ, ಅದು ಅಷ್ಟು ರುಚಿ ಆಗೋದಿಲ್ಲ. ಕೊತ್ತಂಬರಿ ಸೊಪ್ಪು ಇಷ್ಟೇ ಇದ್ದರೆ ಹಾಕಿ ಅಷ್ಟೇ, ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಕೂಡ ಬೇಡ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಬೇಕು. ಈ ಉಪ್ಪು ಸೊಳೆಯಲ್ಲಿ ಉಪ್ಪು ಉಂಟು ಅಂತಾದರೆ ಇದಕ್ಕೀಗ ಉಪ್ಪು ಹಾಕಿಕೊಳ್ಳೋದು ಬೇಡ. ಅಂದರೆ ಬಿಡಿಸುವಾಗ ಪೂರ್ತಿ ಬಿಡಲಿಲ್ಲ, ಹದ ಉಪ್ಪು ಇತ್ತು ಅಂತಾದರೆ ಈಗ ಉಪ್ಪು ಹಾಕಿಕೊಳ್ಳೋದು ಬೇಡ. ಇಲ್ಲದಿದ್ದರೆ ಹಾಕಿಕೊಳ್ಬೇಕಾಗ್ತದೆ. ಪೂರ್ತಿ ಸೊಳ್ಳೆಯಿಂದ ಉಪ್ಪು ಬಿಟ್ಟಿದೆ ಅಂದರೆ ಈಗ ಹಾಕಿಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೀಗ ಅಕ್ಕಿ ಹುಡಿ ಅದೆಲ್ಲ ಯಾವುದು ಬೇಡ, ಇಷ್ಟನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ. ನೋಡಿ, ಈ ಥರ ಬಾಳೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ, ಪೀಸ್ ಮಾಡಿಕೊಂಡು. ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡಿದ್ದೇನೆ. ಈ ಹಿಟ್ಟನ್ನು ಈ ಬಾಳೆಲೆಯಲ್ಲಿ ತಟ್ಟಬೇಕು. ಇದಕ್ಕೆ ಶುಂಠಿ ಕೂಡ ಹಾಕಿಕೊಳ್ಬೋದು.
ಬೇರೆ ಇನ್ನೇ ಮತ್ತೆ ಯಾವ ತರಕಾರಿ ಹಾಕೋದು ಬೇಡ. ಶುಂಠಿ ಒಂದು ಹಾಕಿಕೊಳ್ಬೋದು ಮನೆಯಲ್ಲಿ ತಿನ್ನೋರು ಇಷ್ಟಪಡೋರು ಇದ್ದರೆ. ಇದನ್ನೀಗ ಸಾಧ್ಯವಾದಷ್ಟು ತೆಳ್ಳಗೆ ಈ ರೀತಿ ಕೈಯಲ್ಲಿ ತಟ್ಟಿಕೊಳ್ಬೇಕು. ಸೈಡನ್ನೆಲ್ಲ ಈ ರೀತಿ ಓಪನ್ ಆದರೆ ಅದನ್ನು ಕೈಯಲ್ಲಿ ಸರಿ ಮಾಡಿಕೊಳ್ಬೇಕು. ಕಾವಲಿ ಕಾದಿದೆ. ಇದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಪಸೆ ಮಾಡಿಕೊಳ್ಳಬೇಕು. ಅದು ಸುರುವಿಗಾದ ಕಾರಣ ತೆಂಗಿನೆಣ್ಣೆ ಪಸೆ ಮಾಡಿಕೊಳ್ಬೇಕು. ಆಮೇಲೆ ಬೇಕು ಅಂತಾದರೆ ಮಾತ್ರ ಸಾಕು. ಈಗ ಈ ತಟ್ಟಿಕೊಂಡ ಹಿಟ್ಟನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಉರಿ ದೊಡ್ಡದಿರಲಿ. ಇನ್ನೊಂದು ಕಾವಲಿಯನ್ನು ಬಿಸಿಗಿಟ್ಟುಕೊಂಡಿದ್ದೇನೆ. ಈಗ ರೊಟ್ಟಿ ತಟ್ಟಿ ಆ ಕಾವಲಿಗೆ ಕೂಡ ಹಾಕ್ತೇನೆ. ಮಿಕ್ಸಿಯಲ್ಲಿ ರುಬ್ಬಿದರೂ ಕೂಡ ಈ ರೀತಿಯಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಈ ಕಾವಲಿಗೆ ಈ ರೀತಿ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಈ ತಟ್ಟಿಕೊಂಡ ರೊಟ್ಟಿಯನ್ನು ತಿರುಗಿ ಕೂಡ ಹಾಕಿದ್ದೇನೆ. ಇದೀಗ ಚೆನ್ನಾಗಿ ಬೇಯಬೇಕು. ಈಗ ಬಾಳೆಲೆ ತೆಗಿಲಿಕ್ಕೆ ಈ ಸೈಡೆಲ್ಲ ಬೆಂದರೆ ಬಾಳೆಲೆ ತೆಗಿಲಿಕ್ಕೆ ಆಗ್ತದೆ. ಆವಾಗ ಬಾಳೆಲೆ ಮೇಲಿಂದ ತೆಕ್ಕೊಳ್ಬೇಕು. ಈ ರೀತಿ ಬಾಳೆಲೆ ತೆಗಿಬೇಕು. ಮೇಲಿಂದ ತೆಂಗಿನೆಣ್ಣೆ ಸ್ವಲ್ಪ ಹಾಕಿದರೆ ಪರಿಮಳ ಇರ್ತದೆ. ನೀವು ತುಪ್ಪ ಬೇಕಿದ್ರೆ ತುಪ್ಪವೂ ಹಾಕಿಕೊಳ್ಬೋದು. ನಮಗೆ ತೆಂಗಿನೆಣ್ಣೆ ಇಷ್ಟ ಆದ ಕಾರಣ ತೆಂಗಿನೆಣ್ಣೆ ಹಾಕಿಕೊಂಡಿದ್ದೇನೆ. ಇದನ್ನೀಗ ಎಳಗಿಸಿ ತಿರುಗಿಸಿ ಹಾಕಿಕೊಳ್ಳುವ. ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಿಕೊಳ್ಬೇಕು. ಈಗ ಈ ಕಾವಲಿಯಲ್ಲಿ ಕೂಡ ಹಾಕಿದ್ದು ಬಾಳೆಲೆ ತೆಗಿಲಿಕ್ಕಾಗಿದೆ. ಮೇಲಿಂದ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ಈ ರೀತಿ ಇದನ್ನು ಕೂಡ ತಿರುಗಿಸಿ ಹಾಕಿಕೊಂಡಿದ್ದೇನೆ. ಮೇಲಿಂದ ಎಣ್ಣೆ ಹಾಕಿಕೊಳ್ಳಬೇಕು. ಬೆಂದಿದೆ. ಇದನ್ನೀಗ ತೆಗಿತಾ ಇದ್ದೇನೆ. ನೋಡಿ, ಈ ಥರದ ಸ್ವಲ್ಪ ಹಣ್ಣಾಗಿರುವ ಬಾಳೆಲೆ ಆದರೂ ಕೂಡ ಉಪಯೋಗಿಸ್ಕೊಳ್ಬೋದು. ಬಾಳೆಲೆ ಶಾರ್ಟೇಜ್ ಇದ್ದರೆ ಈ ಥರದ ಬಾಳೆಲೆ ಕೂಡ ಉಪಯೋಗಿಸ್ಕೊಳ್ಬೋದು. ಅದೇ ರೀತಿ ಒಂದು ಬಾರಿ ಉಪಯೋಗಿಸಿದ್ದನ್ನು ನೀವು ನಮ್ಮ ಚಾನಲ್ ಇದನ್ನು ಮೊದಲೇ ಬಾಳೆಕಾಯಿ ರೊಟ್ಟಿ, ಹೀರೆಕಾಯಿ ರೊಟ್ಟಿ ಎಲ್ಲ ಮಾಡಿದಾಗ ನೋಡಿರ್ಬೋದು. ಇದೇ ರೀತಿ ಇನ್ನೊಂದು ಬಾರಿ ಕೂಡ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತದೆ. ಈಗ ಈ ಥರದ ಬಾಳೆಲೆ ಕೂಡ ಉಪಯೋಗಿಸಿಕೊಳ್ಬೋದು.
ನೋಡಿ, ಇದನ್ನು ಕೂಡ ಈಗ ಕಾವಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈ ಕಾವಲಿಯಲ್ಲಿರೋದು ಕೂಡ ಬೆಂದಿದೆ. ಈಗ ಇದನ್ನು ಕೂಡ ತೆಗಿತಾ ಇದ್ದೇನೆ. ಇದನ್ನು ಮೊಸರಿನ ಜೊತೆ, ಚಟ್ನಿ ಜೊತೆ ಹೀಗೂ ತಿನ್ಬೋದು, ಏನಿಲ್ಲದೆ ಕೂಡ ತಿನ್ಬೋದು. ಜೇನುತುಪ್ಪದಲ್ಲಿ ಕೂಡ ಸವಿಬೋದು. ಸುಲಭದಲ್ಲಿ ಮಾಡಬಹುದಾದ ಉಪ್ಪು ಸೊಳ್ಳೆ ರೊಟ್ಟಿ. ರುಚಿಯಾಗಿದೆ ಅಮ್ಮ. ಓಕೆ, ಸರಿ, ತಿನ್ನಬೇಕು. ಆಯ್ತಪ್ಪ, ಆಯಿತು. ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ, ಎಲ್ಲ ಸೂಪರ್ ಆಗಿದೆ. ಲೈನಾಗಿ ತಿನ್ನಲಿಕ್ಕೆ ರುಚಿ ಆಗ್ತದೆ. ರುಚಿ ಆಗ್ತದೆ. ಸೂಪರ್. ಭಾರಿ ರುಚಿ ಆಗ್ತದೆ. ಸೂಪರ್ ಆಗ್ತದೆ. ಥ್ಯಾಂಕ್ಸ್ ಅಮ್ಮ. ವೆಲ್ಕಮ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.